ಇಲ್ಲಿ ಬಂದು ನಾನು ಎರಡು ತರ ಮಶ್ರೂಮ್ಗೆ ಟ್ರೈನಿಂಗ್ ತಗೊಂಡಿದ್ದೀನಿ. ಒಂದು ಆಯಿಸ್ಟರ್ ಮತ್ತೆ ಮಿಲ್ಕಿ ಮಶ್ರೂಮ್. ಆಯಿಸ್ಟರ್ ಅಲ್ಲಿ 4 ಕಲರ್ಸ್ ಆಫ್ ಮಶ್ರೂಮ್ ಬರುತ್ತೆ: ವೈಟ್, ಗ್ರೇ, ಪಿಂಕ್ ಮತ್ತೆ ಯೆಲ್ಲೋ. ಮಿಲ್ಕಿ ಮಶ್ರೂಮ್ ಮಿಲ್ಕಿ ಒಂದೇ. ಇದಕ್ಕೆ ರಾ ಮೆಟೀರಿಯಲ್ಸ್ ನಮ್ಗೆ ಆಯಿಸ್ಟರ್ ಮತ್ತೆ ಮಿಲ್ಕಿ ಮಶ್ರೂಮ್ ಹೇಗೆ ಬೆಳೆಸೋದು ಅಂತ ಹೇಳ್ಕೊಟ್ರು. ಆಯಿಸ್ಟರ್ ಮಶ್ರೂಮ್ ಅಲ್ಲಿ 4 ವೆರೈಟಿ ಬರುತ್ತೆ: ವೈಟ್, ಗ್ರೇ, ಪಿಂಕ್ ಅಂಡ್ ಯೆಲ್ಲೋ. ಇದು ಭಾರ ಪ್ರಕಾರ ನೋಡಿದ್ರೆ ಗ್ರೇ ಆಯಿಸ್ಟರ್ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ವೇಟ್ ಜಾಸ್ತಿ ಇರುತ್ತೆ. ವೈಟ್ ಅದ್ರ ಉಲ್ಟಾ ಜಾಸ್ತಿ ಕಾಣಿಸುತ್ತೆ, ಬಟ್ ವೇಟ್ ಇರಲ್ಲ. ಸೇಮ್ ಫಾರ್ ಪಿಂಕ್ ಅಂಡ್ ಯೆಲ್ಲೋ. ಮತ್ತೆ ಆಯಿಸ್ಟರ್ ಮಶ್ರೂಮ್ಗೆ 20 to 26 ಡಿಗ್ರೀಸ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಮಿಲ್ಕಿಗೆ 30 to 36 ಡಿಗ್ರೀಸ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಮಶ್ರೂಮ್ಸ್ ಇದೆ, ಅದ್ರಾಗ ನಮಗೆ 2 ಟೈಪ್ಸ್ ಇದೆ: ಆಯಿಸ್ಟರ್ ಮತ್ತೆ ಮಿಲ್ಕಿ ಮಶ್ರೂಮ್ ಅಂತ. ಇದು ಡಿಗ್ರಿ ವೈಸ್ 20 to 26 ಡಿಗ್ರಿ, ಇದು 30 to 36. ಇದು ನಿಮಗೆ ಬಿಸಿಲಿನ ಕಾಲದಲ್ಲಿ ಬೆಳೆಯೋದಿದು. ಇದು ಆಲ್ 9 months ಬೆಳಿಬಹುದು. ಇದು ಬೀಜಕ್ಕೆ ಇದರಲ್ಲಿ ಸ್ಪಾನ್ ಅಂತ ಹೇಳ್ತಾರೆ. ಪ್ಯಾಡಿ ನಾವು ಫ್ರಮ್ ಡಾರ್ಕ್ ರೂಮ್ ಟು ಲೈಟ್ ರೂಮ್ ತಗೊಂಡಾಗ ಅದ್ರ ಮೇಲೆ ಅದ ಮಣ್ಣೆಲ್ಲ ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಆಮೇಲೆ ಆ ತರ, ಸಿನ್ಸ್ ಇಟ್ ಇಸ್ ಲೈಕ್ ಹಾಟ್ ಟೈಮ್ ಅಲ್ಲಿ ಬೆಳೆಯೋದ್ರಿಂದ